ಹ್ಯಾಪಿ ರೋಸ್ ಡೇ. ಕಿಚನ್ನಲ್ಲಿ ಒಂದು ಸರ್ಪ್ರೈಸ್ ಇದೆ, ಹುಡುಕು. ಏನ್ ಗೊತ್ತಾ, ಡಾಕ್ಟರ್ಗಳು ಇತ್ತೀಚೆಗೆ ಚಾಕ್ಲೇಟ್ ತಿನ್ಬೇಕಂತ ಅನಿಸ್ತಿಲ್ಲ. ಇವತ್ತು ಟೆಡ್ಡಿ ತಗೊಂಬಂದಿಲ್ಲಲ್ಲ, ಮತ್ತೆ ಹೆಂಗೆ ಬೇಜಾರಾಗ್ಯಾ? ನೆಗಡಿ ಜಾಸ್ತಿ ಆದರೆ ನೆಗಡಿ. ನಾನು ಯಾವ ಸ್ಕಿನ್ ಕೇರ್ ಮಾಡ್ತೀನಿ ನಿಜ ಹೇಳು. ಅಲ್ಲ 4 ದಿನದಿಂದ ನೀನು ಹೇಳಿರೋದಕ್ಕೆ ಅದು ಅಡಿಗೆ ನೀನೇ ಪ್ರಿಪೇರ್ ಮಾಡಿದ್ದೇನಿದು? ಇಲ್ಲ. ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಬಂತು, ಯಾಕೆ ಸೆಲೆಬ್ರೇಟ್ ಮಾಡ್ತಾನೆ ಗೊತ್ತಾ ನಿನಗೆ? ಗೊತ್ತಾ? ಮಾತು ಬಲ್ಲವನಿಗೆ ಜಗಳವಿಲ್ಲ ಫ್ರೆಂಡ್ಸ್. ದಿನ 1 ರೋಸ್ ಡೇ. ಇವತ್ತು ರೋಸ್ ಡೇ. ನಾನು ಆಚೆ ಹೋಗ್ತೀನಿ ಅಂತೇಳಿ ಹೊರಗೆ ಬಂದು ರೋಸ್ ತಗೊಂಡಿದ್ದೀನಿ. ಅದು ಶ್ವೇತ ಗೊತ್ತಿಲ್ಲ, ಮತ್ತೆ ವಾಪಸ್ ಮನೆಗೆ ಹೊಂಟೀನಿ. ಹೋಗೋಣ ರೋಸ್ ಕೊಡೋಣ, ಹೆಂಗೆ ರಿಯಾಕ್ಟ್ ಆಗ್ತಾಳೆ ಅಂತ ನೋಡೋಣ. ಓಕೆನಾ? ಥಿಂಕ್ ಇದೆ ನಮ್ಮಿಬ್ಬರಲ್ಲಿ ಫಸ್ಟ್ ಟೈಮ್ ಇದೆ ಹಿಂಗೆ ರೋಸ್ ಡೇ, ಚಾಕ್ಲೇಟ್ ಡೇ, ಹಗ್ಗು ಕಿಸ್ ಎಲ್ಲ ಮಾಡ್ತಿರೋದು. ಒಂದು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಬರ್ರಿ ನೋಡಿ ಹೆಂಗಿರುತ್ತೆ ರಿಯಾಕ್ಷನ್. ತಗೋ, ಹ್ಯಾಪಿ ರೋಸ್ ಡೇ. ನನಗೆ ನಗು ಬರಾಗತ್ತಿ ಅಲ್ಲಿ ಮಾಡಕ್ಕೆ. ರೋಸ್ ಚೆನ್ನಾಗೈತಾ? ಕ್ಯಾಮ್ರಾಗೆ ತೋರಿಸಿಲ್ಲ ಒಂದ್ಸರಿ. ಹಂಗೆ ಅದು ಇರಿ ಇರಿ ಇರು. ಇದನ್ನೇನು ಮಾಡ್ಬೇಕು ಕಿವಾಗ ಅವಾಗ? ತೋರಿಸ್ಲಾ ಪ್ರೂಫ್ ಇಲ್ಲಿ ನೋಡ್ರಿ ಸರ್. ಇಲ್ಲಿ ನೋಡ್ರಿ, ಫಸ್ಟ್ ಟೈಮ್ ಕೊಟ್ಟಿರೋ ರೋಸ್ ಇಲ್ಲೇ ಐತೆ. ಹಿಂಗಿಟ್ಕೊಂಬತ್ತಿದ್ನ. ಒಳ್ಳೆ ಕೊಟ್ಟು ಬಿಟ್ಟು. ಹ್ಞೂ, ಈಗ ಪ್ರತಿ ವರ್ಷ ನಾವು ಜೊತೆಗಿರಲಿಲ್ಲ, ಹೌದಾ? ಈಗ ಜೊತೆಗಿದ್ದೀವಿ, ನೋಡಿದೆ ರೋಸ್ ಡೇ ಅಂತಿತ್ತ, ಸೆಲೆಬ್ರೇಟ್ ಮಾಡೋಣ ಅಂತ ನಿನಗೆ ಕೊಟ್ಟೆ. ಟೆಡ್ಡಿ ಡೇ ಐತೆ, ಪಡ್ಡಿ ಡೇ ಐತೆ. ಅಯ್ಯೋ ಇರಲಿ ಬಿಡು, ಇಲ್ಲ ಒಂದು ಟೆಡಿ ಐತೆ, ಇದೇ ಕೊಟ್ರೆ ಆಯ್ತು. ಚೆನ್ನಾಯ್ತಾ? ಚೆನ್ನಾಗಿದೆ ಕಣ. ದಿನ 2 ಪ್ರಪೋಸ್ ಡೇ. ಏನು ಮಾಡಕತ್ತೇವ? ಕೆಲಸ. ನೋಡಿ ಓಪನ್ ಮಾಡಿ ಏನೈತಿ. ಮೊದಲ ಪ್ರೇಮ ಪತ್ರವೇ. ಜೋರು ಓದಿ ಹೇಳೋದು. ಇವತ್ತು ಪ್ರಪೋಸ್ ಡೇ ಅಂತೆ. ನಿನಗೆ ಒಂದು ಸರ್ಪ್ರೈಸ್ ಇದೆ, ನೋಡ್ತೀಯಾ? ನೋಡ್ತೀಯಾ? ನೋಡಿಲ್ಲ, ನಿನ್ನ ಸರೌಂಡಿಂಗೇ ಐತೆ ನೋಡಿ. ಇಲ್ಲಿಟ್ಟಿಯಾ? ಇಲ್ಲೈತೆ. ಕಿಚನ್ನಲ್ಲಿ ಒಂದು ಸರ್ಪ್ರೈಸ್ ಇದೆ, ಹುಡುಕು. ಹುಡುಕು. ಕಿಚನ್ನಾಗ ಏನೈತೆ? ಸರ್ಪ್ರೈಸ್. ಹುಡುಕು. ತಡಿ, ಅಲ್ಲೆಲ್ಲ ಹೋಗ್ಬೇಡ ಇನ್ನ. ಎಲ್ಲ ಕೆಳಗೆ ಮೇಲೆ ಎಲ್ಲ ಥರ ಹುಡುಕ್ಬೇಕು. ಇರೋ ನೋಡೋಣ. ಹುಡುಕು, ಆರಾಮ್ ಹುಡುಕು. ನಾನು ಹೇಳಿದ್ದು ಸರ್ಪ್ರೈಸ್ ಹುಡುಕು ಅಂತ ರೇಷನಲ್ಲಿ. ಕರೆಕ್ಟಾಗಿ ಓದು ಕನ್ನಡನ. ನಾನು ಹೇಳಿದ್ದು ಸರ್ಪ್ರೈಸ್ ಹುಡುಕು ಅಂತ, ರೇಷನ್ ಅಲ್ಲ. ಹ್ಞೂ, ಮತ್ತೆ ಸರ್ಪ್ರೈಸ್ ಬೇಕಂದ್ರೆ ಫ್ರಿಡ್ಜ್ ಓಪನ್ ಮಾಡು. ಪಾಪ ಏನೇನೋ ಮಾಡೈತಿದ್ರು. ಆಯ್ತು, ನಿನ್ನ ಫೇವ್ರೆಟ್ ಡಬ್ಬಿಯಲ್ಲಿ ನೋಡು. ಫೇವ್ರೆಟ್ ಡಬ್ಬಿ ಆದ ನಿಂದು? ನನ್ನ ಫೇವ್ರೆಟ್ ಡಬ್ಬಿ ಮಸಾಲೆ ಡಬ್ಬಿ. ಮಸಾಲೆ ಡಬ್ಬಿ ಬಿಡು, ಬಟ್ ಆಗಲಿ. ನಿನ್ನ ಫೇವ್ರೆಟ್ ಡಬ್ಬಿ ಯಾವ್ದು? ಅದಕ್ಕೆ ಹೋಗು. ತಡಿ ತಡಿ, ಇವು ಕೂಡ ಫೇವ್ರೆಟ್ ಪಾಪ. ನೀನು ಫಸ್ಟ್ ಯಾವ್ದು ಹೇಳ್ದೆ? ಇದು ನನ್ನ ಫೇವ್ರೆಟ್ ಡಬ್ಬಿ ಕಿಚನಲ್ಲಿ.
ಪ್ರಬಂಧ ಬರೆದಿದ್ದಾರೆ. ನಾವು ಪ್ರೀತಿ ಮಾಡುವಾಗಲೇ ಪ್ರಬುದ್ಧತೆ ಬಂದಿತ್ತು ಅನಿಸುತ್ತೆ. ಅದಕ್ಕೆ ಈ ಇಂಗ್ಲಿಷರ ಪ್ರೀತಿ ಆಚರಣೆ ಮಾಡಿಲ್ಲ. ಆದರೆ ಈಗ ಮದುವೆ ಆಗಿದೆ, ಮುಂದೆ ಒಂದಿನ ಮುದುಕರಾದ ಮೇಲೆ ಕೊರಗಬಾರದಂತ ಹೀಗೆ ಇವೆಲ್ಲ ಮಾಡೋಣ ಅಂತ ಅನಿಸ್ತು. ನೀನು ಕೊಟ್ಟ ಮೊದಲ ರೋಸ್ನ ನಾನು ಎಷ್ಟು ಕಾಳಜಿಯಿಂದ ನೋಡ್ಕೊತಿದ್ದೀನೋ ಅದಕ್ಕಿಂತ 10ರಷ್ಟು ಕಾಳಜಿಯಿಂದ ನಿನ್ನ ನೋಡ್ಕೊತೀನಿ. ನೀನೇ ನನ್ನ ಬಲ ಏನಿದು ಬಲಹೀನತೆ ಕರೆಕ್ಟಾ? ಬಲಹೀನತೆ, ಶಕ್ತಿ, ಧೈರ್ಯ, ಗೆಲುವು, ಸರ್ವಸ್ವ ಎಲ್ಲವೂ ನೀನೇ. ಮದುವೆಯ ನಂತರ ಪ್ರೀತಿ ದಿನೇ ದಿನೇ ಗಟ್ಟ ಆಗ್ತಿದೆ. ಕರೆಕ್ಟ್ ಆಗೋದ್ಲೆ ಗಟ್ಟಿ ಆಗ್ತಿದೆ ಅಂತ ಅದು ಆಟ ಕರೆಕ್ಟ್ ಆಗ್ಬಿಡ್ಬೇಕು ಅದು ಗಟ್ಟ ಅಂತ. ಏನ್ ಗೊತ್ತಾ, ಡಾಕ್ಟರ್ಗಳು ಮೆಡಿಸಿನ್ ಬರ್ದಿರ್ತಾರೆ, ಹಂಗಿರ್ತಾವ ಒಂದ್ಸಲ. ನೀನು ತಡಿ. ಮದುವೆಯ ನಂತರ ಪ್ರೀತಿ ದಿನೇ ಗಟ್ಟಿ ಆಗ್ತಿದೆ. ಪಕ್ಕದಲ್ಲೇ ಮಲ್ಕೊಂಡ್ರು ಮುಖ ಆ ಕಡೆ ತಿರುಗಿಸ್ಕೊಂಡ್ರೆ ನರಕ ಅನಿಸುತ್ತೆ. ಓ ಮೈ ಗಾಡ್. ಇರಿಸು ಮುರಿಸು ಇದ್ರೇನೆ ಅಲ್ವಾ ಸಂಸಾರ. ಪ್ರತಿದಿನ ಮತ್ತೆ ಪ್ರೀತಿ ಮಾಡೋಣ, ಹೊಸದಾಗಿ ನಿರಂತರವಾಗಿ ಪ್ರೀತಿಸೋಣ. ಈ ವಜ್ರನ ಸಖಿ, ನನ್ನ ವಜ್ರ ಸಖಿ, ಐ ಲವ್ ಯು ಸೋ ಮಚ್. ಲಾಸ್ಟಿಗೆ ಏನಾಯ್ತು ಅದು ಓದು. ಲೆಟರ್ ತೋರಿಸಿಂಗ. ಐ ಲವ್ ಯು ಮುದ್ದು. ಹೆಂಗೈತಪ್ಪ ಲೆಟರ್? ನೈಸಾ? ಹೌದಾ? ಹೆಂಗಿತ್ತು ಸರ್ಪ್ರೈಸ್? ಚೆನ್ನಾಗಿತ್ತು ಮುದ್ದು. ಐ ಲವ್ ಯು. ಸೊ ಇದು ಪ್ರಪೋಸ್ ಡೇ. ನಮ್ಗೆ ಗೊತ್ತಿರೋ ಟ್ಯಾಲೆಂಟ್ ಯೂಸ್ ಮಾಡಿ ಇಲ್ಲೇ ಮಾಡಿವಿ. ಚೆನ್ನಾಗಿತ್ತಾ? ಆ್ಯಕ್ಚುಲಿ ಲವ್ ಮಾಡಿದಾಗಿಂದ ಏನು ಮಾಡ್ಕೊಂಡಿಲ್ಲ. ಹೌದು, ಅದೇ ಹೇಳ್ತೀನಲ್ಲ ನಾನು ಆಗಲೇ, ಇಂಗ್ಲೀಷ್ ಅವ್ರ ಪ್ರೀತಿ ನಾವು ಸೆಲೆಬ್ರೇಟ್ ಮಾಡಿಲ್ಲ. ಸೊ ಹಂಗಾಗಿ ಇವಾಗ ಮನೆಗಿದೆಯಲ್ಲ ಒಟ್ಟಿಗೆ ಮಾಡೋಣ ಅಂತ ಮಾಡ್ತಿದ್ದೀವಿ. ಮಾಡ್ತದ ಪಾಪ. ಓಕೆ ಫ್ರೆಂಡ್ಸ್, ಟೇಕ್ ಯು. ದಿನ 3 ಚಾಕ್ಲೇಟ್ ಡೇ. ಏನು ತಿಂತದಿ? ಚಾಕ್ಲೇಟ್ ಲೇಟಾಗಿ ಸಿಕ್ಬಿಡ್ತಲ್ಲ ಇವತ್ತೀನಿ. ಎಸ್, ಬಟ್ ಇಟ್ಸ್ ಓಕೆ. ಇಲ್ಲ, ನಾನು ವರ್ಕ್ ಮೇಲೆ ಬಿಸಿ ಇದ್ದೆ, ಈಗ ಆರ್ಡರ್ ಮಾಡಿ. ಗುಡ್ ಬೈ, ಥ್ಯಾಂಕ್ಸ್ ಫಾರ್ ದಿ ಚಾಕ್ಲೇಟ್. ಯಾವುದಿದು? ಫೆರಾರೋ. ಇತ್ತೀಚೆಗೆ ಚಾಕ್ಲೇಟ್ ತಿನ್ಬೇಕಂತ ಅನಿಸ್ತಿಲ್ಲ, ಬಟ್ ಓಕೆ. ಚಾಕ್ಲೇಟ್ ಡೇ ಕೂಡ ಕಂಪ್ಲೀಟ್. ಹೆಂಗಪ್ಪ? ಸೂಪರ್. ನೀನು ಟೇಕ್ ಯು. ಥ್ಯಾಂಕ್ ಯು. ದಿನ 4 ಟೆಡ್ಡಿ ಡೇ. ಅಮ್ಮಿ, ಇವತ್ತು ಟೆಡ್ಡಿ ತಗೊಂಬಂದಿಲ್ಲಲ್ಲ, ಮತ್ತೆ ಹೆಂಗೆ ಬೇಜಾರಾಗ್ಯಾ? ಇಲ್ಲಪ್ಪ. ಅಲ್ಲ, ಏನಂದರೆ ನಾನು ಬೆಳಗ್ಗೆ ಶೂಟಿಂಗ್ ಹೋಗಿ ಟೈಮ್ ಎಷ್ಟು ನೋಡು, ಎಷ್ಟಿದೆ ಟೈಮ್? 10:30 ಬಂದಿನಿ. ಈಗ ಶಾಪ್ ಇಲ್ಲ, ಏನಿಲ್ಲ. ಬೇಜಾರಾಗ್ಬಿಟ್ಟತ್ತ ಹಿಂಗೆ? ಇಲ್ಲ ಬೇಜಾರೇನಿಲ್ಲ. ನೀನಿಗೆ ನಾನು ಟೆಡ್ಡಿ, ನನಗೆ ನೀನು ಟೆಡ್ಡಿ. ನೀನೇ ಇದೆಯಲ್ಲ ಟೆಡ್ಡಿ ಬೇರು. ಇಷ್ಟು ಹೇಳಿದ್ಮೇಲೆ ಮತ್ತೆ ಮುಗಿದ್ಬಿಟ್ಟು ನಡೀತತೆ. ಬಟ್ ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇಲ್ಲೇ ಒಂದು ಟೆಡಿ ಇದೆ. ಟೆಡಿ ತಂದರೆ ಈ ಮೂಲೆಗೆ ಹೋಗುತ್ತೆ ಫ್ರೆಂಡ್ಸ್. ಅದು ಪಾಪ ನಾಚೋ ಕುಂತತೆ. ಅದಕ್ಕೆ ನಾನು ಹೆಂಗೆ ಮಾಡಲಿ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಏನದು? ರೋಗಿ ಬಯಸಿದ್ದು ಹಾಲನ್ನು, ಇದು ಹೇಳಿದ್ದು ಹಾಲನ್ನು ನಂಗೆ ಆಯ್ತು. ನೀನು ಹಾಲು ಅಂತೇನಾಗತ್ತೆ? ಹಂಗಲ್ಲ, ನೀನು ಅನ್ಕೊಂಡಿದ್ದು ನಾನು ಇಲ್ಲ ಬಿಡು, ಬೇಜಾರಿಲ್ಲ ಅನ್ನಲ್ಲ. ನಾಳೆ ಏನೈತೆ ಗೊತ್ತಿಲ್ಲಪ್ಪ. ನಾಳೆ ಏನ್ರಿ ತಡಿ. ಚಾಕ್ಲೇಟ್ ಆಣೆ ಪ್ರಮಾಣಿಗಳು. ಟೆಡ್ಡಿ ಡೇ ಆದಮೇಲೆ ತಡಿ, ಇಟ್ಸ್ ಪ್ರಾಮಿಸ್ ಡೇ. ದಿನ ಪ್ರಾಮಿಸ್ ಮಾಡ್ತೀವಿ ನಾವು. ನಾಳೆ 1,00,000 ಮಾಡ್ಬಿಡು. ನಾಳೆ ಪ್ರಾಮಿಸ್ ಡೇ. ಅದಾದ್ಮೇಲೆ ನೆಕ್ಸ್ಟ್ ಏನು? ಅಗ್ರೆ ಕಿಶುಡೆ. ಓಕೆ ಫ್ರೆಂಡ್ಸ್. ದಿನ 5 ಪ್ರಾಮಿಸ್ ಡೇ. ದಿನ 1000ಕ್ಕೂ ಹೆಚ್ಚು ಉದ್ರಿ ಪ್ರಾಮಿಸ್ ಮಾಡುವ ಸಂತು ಈ ಪ್ರಾಮಿಸ್ ಡೇಯನ್ನು ಸೆಲೆಬ್ರೇಟ್ ಮಾಡಿಲ್ಲ. ದಿನ 6 ಹಗ್ ಡೇ.
ಹ್ಯಾಪಿ ಆಗ್ಡೆ ಮುದ್ದು. ಅಗಡಿ ಜಾಸ್ತಿ ಆದರೆ ನೆಗಡಿ. ಫೋಟೋ ತಗೊಂಡ್ವಿ ಆಲ್ರೆಡಿ, ಎಸ್, ಇನ್ಸ್ಟಾಗ್ರಾಮಿಗೆ ಹಾಕಿವಿ. ಎಕ್ಸಾಕ್ಟ್. ನಮ್ಮಲ್ಲಿ ಹಂಗಲ್ಲ. ಅಯ್ಯೋ ತಡಿ. ಅಗಡಿ ಹಿಂಗೆ ಇರ್ಬೇಕಾ? ಹಿಂಗೆ ಇರ್ಬೇಕು ಇವತ್ತು ಫುಲ್ ಡೇ ಅಗಡಿ. ಎಲ್ಲಿ ಹೊಂಟಿ ಅವರು? ಡಿಮಾರ್ಟ್. ಹಗ್ ಮಾಡಿ ಬಿಲ್ ಬಾ ನಡುವಣ. ದಿನ 7 ಕಿಸ್ ಡೇ. ಸೊ ಇವತ್ತು ಕಿಸ್ ಡೇನಾ? ಅದಕ್ಕೆ ಸ್ಟೋರಿ ಹಾಕಕ್ಕೆ ರೆಡಿ ಆಗ್ತಿದೆಯಾ? ಎಸ್. ನಾಳೆ ವ್ಯಾಲೆಂಟೈನ್ಸ್ ಡೇನಾ? ಹಾಕಕ್ಕೆ ರೆಡಿ ಆಗ್ತಿಲ್ಲ ನಾನು. ಕಿಸ್ ಮಾಡಕ್ಕೆ ರೆಡಿ ಆಗ್ತೀನಿ. ಶಿವ 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 ಕಿಸ್ ಡೇ ರೀಲ್ ಮಾಡಿದೆ. ಮಾಡಿದೆ. ಹಾಂ ಹೆಂಗಿದೀವಿ ನೋಡಿ ನೀನು ಪಾಪ. ಸ್ಕಿನ್ ಕೇರ್ ಮಾಡಿದೀನಿ ಕಣೋ, ಎಲ್ಲ ಆಯಿಲಿ ಆಗಿಬಿಟ್ಟಿದೆ ಸ್ಕಿನ್. ಸ್ಕಿನ್ ಕೇರ್ ಮಾಡಿದ್ರೆ ಇಷ್ಟ ಐತೆ ನಿನ್ನ ಸ್ಕಿನ್. ನಾವು ಕೇರ್ ಇಲ್ಲ ನೋಡಪ್ಪ ನಮ್ದೆಲ್ಲ ದಿನ ಯಾರು ಮಾಡ್ಕೊಂತಾರ? ಒರಿಜಿನಲ್. ನಿನ್ನ ಹಿಂಸೆಗೆ ನೀನು ಮಾಡ್ತಿರೋದು ನಾನು. ಎಲ್ಲ ಸುಳ್ಳು ಗಾಯ್ಸ್. ನಾನು ಯಾವ ಸ್ಕಿನ್ ಕೇರ್ ಮಾಡ್ತೀನಿ ನಿಜ ಹೇಳು. ಅಲ್ಲ 4 ದಿನದಿಂದ ನೀನು ಹೇಳಿರೋದಕ್ಕೆ ಅದು. ಮತ್ತೆ ಎಲ್ಲ ನೋಡಂಗಾಗಲ್ಲ ನಿನ್ನ, ಅದಕ್ಕೆ. ಹೌದು, ಇಷ್ಟು ದಿವಸ ನಾನು ಸ್ಕಿನ್ ಕೇರ್ ಮಾಡಿದೆ ನೋಡಿದ್ದೆ ನೀನು. ನಾನು ಏನು ಗೊತ್ತಾ, ನೀನು ಸ್ಕಿನ್ ಕೇರ್ ಮಾಡಿದೆ ನೋಡಿದ್ದೆ. ನನಗೆ ಯಾಕೋ ಇತ್ತೀಚೆಗೆ ಸ್ಕಿನ್ ಯಾಕೋ ಬ್ರೇಕ್ಔಟ್ ಆದಂಗೆ ಇತ್ತು, ಹಂಗಾಗ್ಬಿಟ್ಟು ಸ್ಟಾರ್ಟ್ ಮಾಡೀನಿ. ಓಕೆ, ಯಾಕೆ ಜೆಲ್ಲಸ್ಸು? ಆಯ್ತು, ಓಕೆ. ಚಂದ ಕಾಣ್ಬೇಕ ಬೇಡ? ಬೇಡ. ಯಾಕ? ಯಾಕೆ ಚೆನ್ನಾಗಿ ಕಾಣಬೇಕು? ಯಾಕಂದ್ರೆ ಏನು ಹೇಳಿ, ಯಾಕೆ ಚೆನ್ನಾಗಿ ನನಗೆ ನಾನು ಚಂದ ಕಾಣ್ಬೇಕು. ನಾನು ಚಂದ ಕಾಣಕತ್ತೀನಲ್ಲ. ಯಾರು? ನಾನು ಈಗ ನಂದು ಹೇಳಕತ್ತೆ, ನಿಂದು ಹೇಳಕತ್ತಿ. ಈಗ ನಂದು ಹೇಳಕತ್ತೀನಿ, ನನಗೆ ನಾನು ಚಂದ ಕಾಣ್ಬೇಕು, ಅದಕ್ಕೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ. ಓಕೆ ಬಿಡು. ಅಲ್ಲಿ ನಂದು ಹೇಳಿದಲ್ಲ, ನೀನು ಅದು ಹೇಳಕತ್ತಿ, ನಾನು ನೀನು ಸ್ಕಿನ್ ಕೇರ್ ಮಾಡ್ತೀನಿ. ಮಾಡ್ಕೊಳಕತ್ತೀಯಲ್ಲಪ್ಪ ಅಂತ ಹೇಳಿದೆ. ಓಲಿ ಬಿಡು, ಬಾ ಕಿಸ್ ಡೇ ಕಿಸ್ಕೊತೀನಿ ಅಂತ ತಪ್ಪಿ. ಅಯ್ಯೋ ಬಾ ಮಿರರ್ ಮುಂದೆ ಹೋಗೋಣ ಬಾ, ಚಂದ ಕಾಣ್ತೇನೆ ನೋಡು. ಓಕೆ ಅದು ಕೊಡ್ತೇನೆ. ನೀನು ಕೊಡು ನನಗೆ. ಇಷ್ಟೇ ಕಿಸ್ ಡೇ. ದಿನ 8 ವ್ಯಾಲೆಂಟೈನ್ಸ್ ಡೇ. ಹಾಯ್ ಶ್ವೇತಾ, ಹಾಯ್. ಏನು ಮಾಡಕತ್ತಿಲ್ಲ? ಕ್ಯಾಂಡಲ್ ಲೈಟ್ ಡಿನ್ನರ್ ಮನೇಲೇ ರೆಡಿ ಮಾಡ್ತಾ ಇದ್ದೀನಿ. ಆಚೆ ಎಲ್ಲ ಹೋಗ್ಲಿಲ್ವಾ? ಇಲ್ಲ, ಆಚೆ ಹೋಗ್ಲಿಲ್ಲ. ಹ್ಞೂ ಸುಮ್ಮನೆ ಯಾಕೆ ಜನಜಂಗುಳಿ ಜಾತ್ರೆ ಯಾಕ, ಹ್ಞೂ ಇಬ್ಬರೇ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮನೆಗೆ ಇಬ್ರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಲ್ಲ ನಾವು. ದಿನ ಮಾಡ್ತೀವಿ. ಹಾಂ ಅದೇ ಅಂತ ನಾನು ಮತ್ತೆ ಯಾಕೆ ಸುಮ್ಮನೆ ಇವತ್ತು ಕ್ಯಾಂಡ್ಲ್ ಹಾಕಿ ಊಟ ಮಾಡ್ಬಿಟ್ರೆ ಕ್ಯಾಂಡ್ಲ್ ಊಟ ಏನಿದು ದಿನ ಉಣ್ತೀವಿ ಜೊತೆಗೆ. ಏನೋ ಒಂಥರ ಸ್ಪೆಷಲ್. ಹೌದು ಬಿಡು, ಹೆಂಗೆ ದೊಡ್ಡಲಾಕ್ ಬಿಡು. ಅಡಿಗೆ ನೀನೇ ಪ್ರಿಪೇರ್ ಮಾಡಿದ್ದೇನಿದು? ಇಲ್ಲ, ಸದ್ಯ ನೀನು ಅದೇ ನಂದೇ ಹೌದು ಅಂತಿದ್ದ ಅನ್ಕಂಡು ನಾನು. ಇಲ್ಲ ಇಲ್ಲ, ನಿಜ ಹೇಳ್ತೀನಿ, ಹ್ಞೂ ನಾನು ಪ್ರಿಪೇರ್ ಮಾಡಿಲ್ಲ, ಎಲ್ಲ ಹೋಟ್ಲ್ ತರಿಸಿದ್ದು. ಏನೇನು ತರಿಸಪ್ಪ? ಇದು ಸ್ವೀಟು ನಂದು, ಇದು ನಂದು, ಇದು ಬೇಬಿ ಕಾರ್ನ್ ಏನೋ ಸಮವಟ್ ಏನೋ ಚಿಲ್ಲಿ ಫ್ರೈ ಏನೋ ಇದೆ. ಇದು ಬಂದ್ಬಿಟ್ಟು ನಿಂದು ಬಿರಿಯಾನಿ. ನೈಸ್ ಸೆಟಪ್. ಎಸ್, ಇದು ನೀರು, ಇದು ರಾಯತ, ಇದು ಸಾರು, ಇದು ಸಾಸು, ಇದು ಕ್ಯಾಂಡಲ್. ಸೂಪರ್. ಓವರ್ ಆಲ್ ಕ್ಯಾಂಡಲ್ ಲೈಟ್ ಡಿನ್ನರ್. ಓಕೆ ಸೂಪರ್. ಮುದ್ದು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ನಿನಗೂ ಪ್ರೇಮಿಗಳ ದಿನದ ಶುಭಾಶಯಗಳು. ಬೆಳಗ್ಗೆ ಹೇಳಿರಲ್ಲ ನಾನು ನೀನು ಬೆಳಗಿಂದ ಹೇಳಿಲ್ಲ, ಕಾಡ್ಸಿ ನಾನು ಬೇಕಂತ. ನೀನು ಕಾಡ್ಸೋದು ಕಲ್ತ್ಬಿಟ್ಟು ಬಿಡಿ ಇತ್ತೀಚೆಗೆ. ಸುಮ್ಮನೆ ದಿನಾನು ಹೆಸರು ಐ ಲವ್ ಯು ಅಂತ ಹೇಳ್ತೀನಿ. ಹೌದಾ, ಇವತ್ತೇನು ಸ್ಪೆಷಲು ಹಂಗ? ಕರೆಕ್ಟ್, ಅದು ಕೂಡ ನಿಜನೇ. ದಿನ ಏನಂತಾರ, ಪ್ರೀತಿ ಮಾಡೋರಿಗೆ ಇದೇನು ಹೊಸ್ತಲ್ಲ. ಹಾಂ ಅಷ್ಟೇ, ಹೌದಿಲ್ಲ ಗಾಯ್ಸ್? ಅಲ್ಲ, ಅದಕ್ಕೆ ನಾನು ನಿನಗೆ ಹೇಳಿರಲಿಲ್ಲ ಅಷ್ಟೇ. ಬಟ್ ಚೆನ್ನಾಗಿತ್ತಲ್ಲ ಕ್ಯಾಂಡಲ್ ಲೈಟ್ ಮನೇಲೆ. ಎಸ್, ಇಟ್ಸ್ ನೈಸ್ ಸೆಟಪ್. ತುಂಬ
ವರ್ಷನೇ ಆಗಿತ್ತು. ನಾವು ವ್ಯಾಲೆಂಟೈನ್ಸ್ ಡೇ ಯೂಶಲಿ ಸೆಲೆಬ್ರೇಟ್ ಮಾಡಲ್ಲ, ಹೌದು, ತುಂಬ ವರ್ಷನೇ ಆಗಿತ್ತು. ಏನಂದ್ರೆ ಮದುವೆ ಆಗಿದ್ದೀವಿ ಇವಾಗ, ಜೊತೆಲಿದ್ದೀವಿ ಅಂತ ಜೊತೆಲಿದ್ದೀವಿ ಅಂತ ವಿ ಆರ್ ಸೆಲೆಬ್ರೇಟಿಂಗ್ ದಿಸ್. ಎಸ್. ಸೊ ಎಲ್ರಿಗೂ ಯಾರೆಲ್ಲ ಪ್ರೇಮಿಗಳು, ದಂಪತಿಗಳು, ಮುಂದೆ ದಂಪತಿ ಆಗೋರು ಎಲ್ಲರೂ ಏನೇನು ನೋಡ್ತೀರಿ ವಿಡಿಯೋಗಳು ನಮ್ಮದೆಲ್ಲ. ಸೊ ಎಲ್ರಿಗೂ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ನಾಟ್ ಓನ್ಲಿ ದಂಪತಿಗಳು ಪ್ರೇಮಿಗಳಂತಲ್ಲ, ಪ್ರೀತಿಸೋ ಎಲ್ಲ ಮನಸ್ಸುಗಳಿಗೆ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಎಸ್. ಕರೆಕ್ಟ್ ಅಲ್ಲ? ಸರಿ, ಹೊಟ್ಟೆ ಭಾಳ ಸಿಗುತ್ತೆ, ಊಟ ಮಾಡೋಣ ಬರ್ರಿ. ಸೊ RNR ಬಿರಿಯಾನಿಯಿಂದ ಬಿರಿಯಾನಿ ತರಿಸಿದ್ವಿ. ಸೊ ಇದರಲ್ಲಿ ಬರೋ ಡಬ್ಬಲ್ ಕಾ ಮೀಠಾ ತುಂಬ ಇಷ್ಟ ನನಗೆ. ಇದು ಆ್ಯಕ್ಚುಲಿ RNR ಫಸ್ಟ್ ಟೈಮ್ ಶರೀರ ತಿಂತಿರೋದು. ತಿನ್ನು, ಹೆಂಗೆ ಅನ್ಸುತ್ತೆ ನೋಡಿ ಹೇಳು. ಚೆನ್ನಾಗಿದೆ. ಈ ಸ್ವೀಟ್ ಭಾಳ ಇಷ್ಟ ನನಗೆ ಆ್ಯಕ್ಚುಲಿ. ಬ್ರೆಡ್ಡಿನ ಮಾಡಿರೋದು ಇದು? ಅಲ್ಲಿ ಆಫೀಸಾಗ ಇದ್ದಾಗ ಭಾಳ ಸಲ ತರ್ಸ್ಕೊಂಡು ತಿಂದೀವಿ. ಚೆನ್ನಾಗಿದೆ. ವಾ, ಮಸ್ಟ್ ಟ್ರೈ ಅಪ್ಪ. ಸೂಪರ್. ಹೌದು, ನೀನು ನನ್ನ ಯಾಕೆ ಲವ್ ಮಾಡಿದೆ? ಹಿಂಗೆ ಮದುವೆ ಮಾಡ್ಕೊಂಡು ನಮ್ಮ ಮನ್ಯಾಗ ಕ್ಯಾಂಡಲ್ ಲೈಟ್ ಊಟ ಮಾಡೋಕೆ ಮದುವೆ ಆಗಿ ಲವ್ ಮಾಡಿ. ನೀನು ಯಾವಾಗ ಹೇಳ್ತೀನಲ್ಲ ಅದನ್ನ ಹೇಳೋಕ್ಕಾಗಲ್ಲ. ಹಿಂಗೆ ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಬಂತು? ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ನನಗೆ ಗೊತ್ತಾ? ನಿನಗೆ ನಿನಗೆ ನನಗೆ ಗೊತ್ತಿಲ್ಲಪ್ಪ. ಆ್ಯಕ್ಚುಲಿ ನನಗೆ ಯಾರೋ ಒಬ್ಬರು ಸರ್ ಹೇಳಿರೋದು. ಅದು ಯಾವಾಗ ಹೈಸ್ಕೂಲಾಗೋ ಕಾಲೇಜಾಗಿದ್ದೆ ಹೇಳಿದ್ರಿದ್ನ. ಓಕೆ. ಹುಚ್ಚು ನನ್ನ ಮಕ್ಕಳ ನೀವೆಲ್ಲ ಹಿಂಗೆ ಮಾಡ್ತಿರಲ್ಲ, ಅದು ಅರ್ಥ ಗೊತ್ತಾ ಅಂತ ಹೇಳಿದರು ಸರ್. ಅದ್ರ ಪ್ರಕಾರ ಏನಪ್ಪ ಅಂದರೆ, ಒಂದೂರಾಗ ರಾಜ ಇದ್ದಂತೆ. ಆ ರಾಜಕ ಸೈನಿಕರು ಏನಿದ್ರಲ್ಲ ಅವರೆಲ್ಲ ಅನ್ಮ್ಯಾರಿಡ್ ಇರ್ಬೇಕಿತ್ತಂತೆ. ಓಕೆ. ಆದರೆ ಅರಮನೆಯನ್ನು ಕಾಯೋರು ಅಥವಾ ರಾಜನಿಗೆ ರಕ್ಷಣೆಯಿಂದ ಇರೋರೆಲ್ಲರೂ ಮ್ಯಾರಿಡ್ ಆಗಿದ್ದರೆ ಅವರು ಥಾಟ್ಸ್ ಎಲ್ಲ ಮನೆ ಕಡೆ, ಚಿಂತೆ ಎಲ್ಲ ಆಲ್ಮೋಸ್ಟ್ ಹೆಂಡತಿ ಕಡೆ ಮಕ್ಕಳ ಕಡೆ ಇರ್ತದೆ. ಕಾನ್ಸಂಟ್ರೇಟೆಡ್ ಆಗಿ ಯುದ್ಧ ಮಾಡೋಕ್ಕಾಗಲ್ಲ ಅಥವಾ ಸೇವೆ ಸಲ್ಸೋಕ್ಕಾಗಲ್ಲ ಸೈನಿಕರು ಅಂತೇಳಿ ಆ ಥರ ರೂಲ್ ಮಾಡಿರೋದೇನು, ಮದುವೆ ಆಗದಿರೋರೆ ಸೈನಿಕರಾಗಿ ಬರಬೇಕು ಅಂತ ಇರ್ತದೆ. ಅದರಲ್ಲಿ ಒಬ್ಬ ಮದುವೆ ಆಗಿರೋ ಸೈನಿಕ ಇದ್ದ. ಓಕೆ. ಸುಳ್ಳು ಹೇಳಿದ್ದ. ಆತನ ಹೆಸರೇ ವ್ಯಾಲೆಂಟೈನ್ ಅಂತ. ಓಕೆ. ಆತಂದು ಎಲ್ಲಿತ್ತು ಡ್ಯೂಟಿ ಅಂದರೆ ಗೇಟ್ ಹತ್ರ, ಗೇಟ್ ಹೊರಗೆ. ರಾಜ ಯಾವಾಗಲೂ ಮಿಡ್ ನೈಟ್ ಬಂದು ಹಿಂಗೆ ಪರದ ಸರಿಸಿದ್ರೆ ಅಲ್ಲಿ ಕುಂತಿರೋದ ವ್ಯಾಲೆಂಟೈನ್. ಆತೇನು ಮಾಡ್ತಿದ್ದ, ಕೂರ್ತಿರ್ಲಿಲ್ಲ, ಅಲ್ಲೊಂದು ಸಣ್ಣ ಗೊಂಬೆ ತಂದು ಕುಂದಿರಿಸಿ ನೈಟ್ ಹೆಂಡತಿ ಹತ್ರ ಹೋಗ್ತಿದ್ದ. ಹೆಂಡತಿನ ಭೇಟಿಯಾಗಿ ಹೆಂಡತಿ ಮಕ್ಕಳ ಜೊತೆ ಇರ್ತಿದ್ದ. ಮಕ್ಳು ಗೊತ್ತಿಲ್ಲ, ಹೆಂಡತಿನ ಭೇಟಿಯಾಗಿ ಇನ್ನೇನು ಬೆಳಕರ ಟೈಮಿಗೆ ಬಂದ್ಬಿಟ್ಟು ಗೊಂಬೆ ತರ ಹಿಂಗೆ ಕುಂದಿರ್ತಿದ್ದ. ಒಂದು ದಿವಸ ಏನಾಗ್ಬಿಡುತ್ತೆ, ಆ ಒಂದು ದಿವಸನೇ ಫೆಬ್ರವರಿ 14th ಅವತ್ತೇನಾಗ್ಬಿಡುತ್ತೆ, ಗೊಂಬೆ ಬಿದ್ದುಬಿಡ್ತತೆ ಹಿಂಗೆ ಗಾಳಿ ಜೋರು ಬಂದು. ಸೊ ರಾಜ ಗಣಮನ ಬಂದು ನೋಡ್ತಾನೆ, ಅಲ್ಲಿ ಗೊಂಬೆ ಇರ್ತದೆ, ಅವನಿರಲ್ಲ. ಹುಡ್ಕೊಂಡು ಹೋದ್ರೆ ಹೆಂಡತಿ ಮನೆಗೆ ಇರ್ತಾನೆ. ಅವತ್ತು ಅವ್ರಿಬ್ಬರು ಸಾಯಿಸಿರ್ತಾನೆ, ಮೋಸ ಮಾಡ್ಬಿಟ್ಟಿನಿ ನನಗೆ ಅಂತ. ಸೊ ಅವ್ರ ಜ್ಞಾಪಕಾರ್ಥಕವಾಗಿ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಇದು ಆ್ಯಕ್ಚುಲಿ ಗಂಡ ಹೆಂಡತಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂತ ನನಗೆ ನನ್ನ ಸರ್ಲೇ ಇರೋದು. ಇದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ಬಟ್ ಕೇಳಕ್ಕೆ ಮಜವಾಗೈತೆ, ಅದಕ್ಕೆ ನಿಮಗೆ ಹೇಳೋದು. ಎಷ್ಟು ನೆನ್ಪಿಟ್ಕೊಂಡು? ಎಷ್ಟನೇ ಕ್ಲಾಸಾಗ? ಹೈಸ್ಕೂಲಾಗ? 9ನೇ ಕ್ಲಾಸಾಗ? ಸೈನ್ಸಾಗ ಎಷ್ಟು ಪಾಠ ಇದ್ದು ಹೇಳು? ಕತೆ ಎಷ್ಟು ಚಂದ ನೆನ್ಪಿಟ್ಕೊಂಡು ನೋಡು. ಕತೆ ಯಾವಾಗಲೂ ನೆನಪಿರ್ತಾವ, ಅಜ್ಜಿ ಕತೆ ನೆನಪಿರ್ತತೆ. ಅದಕ್ಕೆ ಸಿನಿಮಾಗಳು ಫೇಮಸ್. ಮಾತು ಬಲ್ಲವನಿಗೆ ಗೊತ್ತಾ? ಮಾತು ಬಲ್ಲವನಿಗೆ ಜಗಳವಿಲ್ಲ ಫ್ರೆಂಡ್ಸ್. ಒಂದು ಸಾಂಗ್ ಇದೆ ಗೊತ್ತಾ ಅಪ್ಪೂರ್ದು? ಏನು ಸಿಲೆಬಸ್ ಇರಬಾರ್ದ ಸಿನಿಮಾ ಥರ ಕತೆ ಭಾಳ ಯಾವಾಗ ನೆನಪಾಗಿರ್ತದೆ ಜನರಿಗೆ. ನೀನು ಹೇಳು ಹಂಗಂದ್ರೆ ಸೈನ್ ಥೀಟಾ ಕಾಸ್ ಥೀಟಾ ಇಸ್ಕೊಟ್ಟು ಯಾವುದೋ ಒಂದು ಟೀಟ ಹೊರಗೋಣ ಅಂತ ತುಂಬ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ. ಬಟ್ ಲಾಸ್ಟ್ ಮೂಮೆಂಟ್ ಯಾಕೋ ಮನೇಲೇ ಹೊರಗೆ ನೋಡಿದ್ವಪ್ಪ, ಎಲ್ಲ ಜಾಗ ನೋಡಿದ್ವಿ, ನಾವು ನಮಗೆ ಮಜಾ ಅನಿಸ್ಲಿಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ ಯೂಶ್ವಲಿ ಹೋಗ್ತಾನೆ ಇರ್ತೀವಿ, ಯಾಕೆ ಸುಮ್ಮನೆ. ಆಮೇಲೆ ನೀವು ಯಾವ್ದಾನ ಬೆಸ್ಟ್ ಕಪಲ್ ಹೋಗಿ ಎಂಜಾಯ್ ಮಾಡೋಕೆ ಒಳ್ಳೆ ಜಾಗ ಇದ್ರೆ ಹೇಳ್ರಿ. ನಾನ್ ಆಲ್ಕೋಹಾಲ್, ನಾನ್ ಸ್ಮೋಕಿಂಗ್ ಇರ್ಬೇಕು. ಓಕೆ. ಇದೇನಿದು ಕಾರ್ನ್ದಾ? ಚೆನ್ನಾಗಿತ್ತಾ ನೋಡಿ ನೀನು. ಚಿಕನ್ ತಿಂದಂಗೆ ಆಯ್ತು, ಸೇಮ್ ಒಳ್ಳೆ ಟೇಸ್ಟ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇದ ಒಂದು ವ್ಲಾಗ್.
1 ವೀಕಿಂದ ವೀಡಿಯೋ ಮಾಡ್ಕೊಂತ ಬಂದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಕಳೆದ ಬನಶಂಕರಿ ಜಾತ್ರೆ ವ್ಲಾಗ್ಗೂ ನೀವು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಕಮ್ಯುನಿಕೇಷನ್ ಸ್ವಲ್ಪ ಅಂದರೆ ಆಡಿಯನ್ಸ್ ಜೊತೆ ಕಮ್ಯುನಿಕೇಷನ್ ಕಮ್ಮಿ ಅಂತ ಅನಿಸ್ತಾ ಇದೆ ನನಗೆ. ಎಸ್ಪೆಷಲಿ ಏನಿದ್ರೆ ಹೇಳ್ರಿ, ಅಪ್ಗ್ರೇಡ್ ಮಾಡಕತ್ತೀವಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಸೊ ಎಲ್ಲ ಊಟ ಮಾಡಿ, ನಾವು ಊಟ ಮಾಡ್ತೀವಿ. ಮತ್ತೆ ಮುಂದಿನ ನೋಡಿದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.